ಮತ್ತಷ್ಟು ಬ್ರೇಕಿಂಗ್ಗಳು ಬರ್ತಾ ಇದೆ. ಲೇಟೆಸ್ಟ್ ಅಪ್ಡೇಟ್ಗಳಿದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಅನ್ನುವಂಥದ್ದು ಸಿಕ್ಕಿದೆ. ವೆರಿ ಬಿಗ್ ಟ್ವಿಸ್ಟ್ ಇದು. ಜೈಲಿನಿಂದ ಹೊರಗೆ ಬರುವ ಎಲ್ಲ ಬಾಗಿಲುಗಳು ಕೂಡ ಈಗ ದಾಸನಿಗೆ ಬಹುತೇಕ ಬಂದಾಗಿದೆ. ದರ್ಶನ್ ಜೈಲಿನಿಂದ ಹೊರಗೆ ಬರೋದೇ ಅನುಮಾನ ಅಂತ ಅನೇಕರು ಹೇಳ್ತಾ ಇದ್ದಾರೆ, ಕಾನೂನು ಗೊತ್ತಿರಬಹುದು. ಜೊತೆಯಲ್ಲೇ ಇದ್ದುಕೊಂಡು ದರ್ಶನ್ಗೆ ಕೈ ಕೊಟ್ಟಂತಹ ಗೆಳೆಯ ಪ್ರದೋಷ್, ಕೊಲೆ ಪ್ರಕರಣದ A4 ಆರೋಪಿಯಾಗಿದ್ದ ಈ ಪ್ರದೋಷ್ ಈಗ ದರ್ಶನ್ಗೆ ಕೈ ಕೊಟ್ಟಿದ್ದಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧವೇ ಈಗ ಪ್ರದೋಷ್ ಸಾಕ್ಷಿಯಾಗಿ ಮಾರ್ಪಾಟಾಗಿದ್ದಾರೆ. ಜೊತೆಯಲ್ಲಿ ಇದ್ದುಕೊಂಡು ಅನೇಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಂತಹ ಪ್ರದೋಷ್ ಈಗ ದರ್ಶನ್ಗೆ ಉಲ್ಟಾ ಹೊಡೆದಿದ್ದಾರೆ. ದರ್ಶನ್ ಜೈಲಿನಿಂದ ಹೊರಗೆ ಬರುವಂತಹ ಎಲ್ಲ ಪಾಸಿಬಿಲಿಟೀಸ್ಗಳು ಈಗ ಸಿಕ್ಕಾಪಟ್ಟೆ ಕಡಿಮೆಯಾಗಿದೆ. ಬರೋದೇ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಅನುಮಾನ, ಜೈಲಿಂದ ಹೊರಗೆ ಬರೋದೇ ಅನುಮಾನ ಅಂತ. ಜೊತೆಯಲ್ಲೇ ಇದ್ದುಕೊಂಡು ದಾಸನಿಗೆ ಕೈ ಕೊಟ್ಟಿದ್ದಾರೆ ಪ್ರದೋಷ್. ಓಕೆ, ಮಾಫಿ ಸಾಕ್ಷಿ ಅಂದ್ರೆ ಏನು? ಪ್ರದೋಷ್ ಈಗ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅರ್ಜಿ ಸಲ್ಲಿಸಿದ್ರಲ್ಲ, ವಾಟ್ ಈಸ್ ಮಾಫಿ ಸಾಕ್ಷಿ? ಅಪರಾಧದಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿಯೊಬ್ಬ ಸತ್ಯ ಬಾಯ್ ಬಿಡುವುದು, ತನಗೆ ತಿಳಿದ ಎಲ್ಲ ಸತ್ಯವನ್ನು ಕೋರ್ಟ್ ಮುಂದೆ ಬಹಿರಂಗಪಡಿಸುವುದನ್ನು ಮಾಫಿ ಸಾಕ್ಷಿ ಅಂತೀವಿ. ಅದರ ಜೊತೆಗೆ ಪ್ರಾಸಿಕ್ಯೂಷನ್ ಪರವಾಗಿ ಮಾಫಿ ಸಾಕ್ಷಿಯಾಗುವುದು. ಪ್ರಾಸಿಕ್ಯೂಷನ್ ಸರ್ಕಾರಿ ವಕೀಲರು ಏನಿರ್ತಾರೆ ಅವರ ಪರವಾಗಿ ಮಾತನಾಡೋದು. ಸೊ ಅಪರಾಧದಲ್ಲಿ ಒಬ್ಬ ವ್ಯಕ್ತಿ ತಾನು ಭಾಗಿಯಾಗಿದ್ದಾಗ ತನ್ನ ಒಂದು ಆತ್ಮಾವಲೋಕನೆಗೆ ಕೆಲವು ವಿಚಾರಗಳು ಬಂದಾಗ ಸತ್ಯವನ್ನು ಒಪ್ಕೊಳ್ಳಬೇಕು ಅಂತ ಅನ್ನಿಸಿದಾಗ, ತಪ್ಪಾಗಿದೆ, ಆ ತಪ್ಪನ್ನು ನಾನು ಒಪ್ಕೊಳ್ತೀನಿ ಅಂತ ನೇರವಾಗಿ ನ್ಯಾಯಾಲಯದ ಮುಂದೆ ಕಟಕಟೆಯಲ್ಲಿ ಬಂದು ನಿಂತು ಹೇಳಿದರೆ, ಹಂಗೆ ಹೇಳ್ತೀನಿ ಅಂತ ಒಪ್ಕೊಂಡ್ರೆ ಅದನ್ನು ಮಾಫಿ ಸಾಕ್ಷಿ ಅಂತ ಕರೀತಾರೆ. ಹೀಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A14 ಆರೋಪಿಯಾಗಿದ್ದಂತಹ ಪ್ರದೋಷ್ ಅವತ್ತು ಏನೇನಾಯಿತು, ರೇಣುಕಾಸ್ವಾಮಿ ಕೊಲೆ ನಡೆದಂತಹ ದಿನ, ಅವತ್ತು ಯಾರೆಲ್ಲ ಏನೇನು ಮಾಡಿದರು ಅನ್ನುವಂಥದ್ದನ್ನು ನಾನು ನ್ಯಾಯಾಲಯದ ಮುಂದೆ ಬಹಿರಂಗವಾಗಿ, ಕೋರ್ಟಿನ ಮುಂದೆ ಬಹಿರಂಗವಾಗಿ ಒಪ್ಪಿಕೊಳ್ತೀನಿ ಅನ್ನುವಂತಹ ವಿಚಾರವನ್ನು ವ್ಯಕ್ತಪಡಿಸಿದರು. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕೂಡ ಹಾಕಿದರು. ಅರ್ಜಿಯನ್ನು ಕೋರ್ಟ್ ಆಕ್ಸೆಪ್ಟ್ ಮಾಡಿ ಪರಿಶೀಲನೆ ಮಾಡಿ ಈಗ ಪ್ರದೋಷನನ್ನು ಮಾಫಿ ಸಾಕ್ಷಿ ಅಂತ ಸಮ್ಮತಿಸಿದೆ, ಪರಿಗಣಿಸಿದೆ. ಸೊ ಯಾವ ಪ್ರದೋಷನ ಜೊತೆ ಆರೋಪಿಗಳಾಗಿದ್ದರೂ, ಈ ಕಡೆ ದರ್ಶನ್ ಆಗಿರಬಹುದು, ವಿನಯ್ ಗೌಡ ಆಗಿರಬಹುದು, ಪವಿತ್ರ ಗೌಡ ಆಗಿರಬಹುದು, ಇವರೆಲ್ಲರಿಗೂ ಕೂಡ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆಂತಂದರೆ ಬಹುತೇಕ ಈಗ ಆರೋಪಿಯಾಗಿರುವಂತಹ ವ್ಯಕ್ತಿನೇ ಸಾಕ್ಷಿಯಾಗಿ ಮಾರ್ಪಾಟಾದಾಗ, ಸಾಕ್ಷಿಯಾಗಿ ಕನ್ವರ್ಟ್ ಆದಾಗ ಜೈಲಿನಿಂದ ಹೊರಗಡೆ ಬರುವಂತಹ ಎಲ್ಲ ಕದಗಳು, ಬಾಗಿಲುಗಳು ಲಿಟ್ರಲಿ ಈಗ ಬಂದಾಗಿದೆ ಅಂತ ಹೇಳ್ಬೋದು. ಸೊ ಇದು ದರ್ಶನ್ ಆ್ಯಂಡ್ ಟೀಮ್ಗೆ, ಡಿ ಗ್ಯಾಂಗಿಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಶಾಕಿಂಗ್ ನ್ಯೂಸ್ ಇದು. ಯಾಕೆ ಅಂತಂದರೆ ತಮ್ಮದೇ ಒಂದು ತಂಡದ ಸದಸ್ಯನೊಬ್ಬ, ತನ್ನ ಆತ್ಮೀಯ ಮಿತ್ರನೊಬ್ಬ ನನ್ನ ವಿರುದ್ಧ ಸಾಕ್ಷಿ ಹೇಳ್ತಾನೆ ಅಂತ ಹೇಳಿ ದರ್ಶನ್ ಪ್ರಾಬಬಲಿ ಯಾವತ್ತೂ ಕೂಡ ಇಮ್ಯಾಜಿನ್ ಮಾಡಿರಂಗಿಲ್ಲ ದರ್ಶನ್. ಆದರೆ ಈಗ ಕುಚುಕು ಮಿತ್ರ, ಆತ್ಮೀಯ ಮಿತ್ರ ಪ್ರದೋಷ್ ಏನಿದಾರಲ್ಲ, ಈಗ ಅವರೇ ದರ್ಶನ್ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಸಜ್ಜಾಗಿದ್ದಾರೆ. ಯಾಕೆ ಪ್ರದೋಷ್ ದರ್ಶನ್ ವಿರುದ್ಧ ಸಾಕ್ಷಿ ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರದೋಷೇ ಹೇಳಿಕೊಂಡ ಹಾಗೆ ಈ ಹಿಂದೆ ಮಾಫಿ ಸಾಕ್ಷಿ ಅರ್ಜಿಯನ್ನು ಸಲ್ಲಿಸ್ಕೊಂಡಾಗ ಮಾನಸಿಕವಾಗಿ, ದೈಹಿಕವಾಗಿ ನನಗೆ ಸ್ವಲ್ಪ ಕಿರುಕುಳ ಆಗ್ತಾ ಇದೆ, ಆದ್ದರಿಂದ ನಾನು ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆಗ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನಿದು ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿವರ್ತನೆಗೊಂಡಿದ್ದಾರೆ ಆ್ಯಂಡ್ ಕೋರ್ಟ್ ಇದನ್ನು ಸಮ್ಮತಿಸಿದೆ, ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ಕೊಡೋದಾದ್ರೆ ಏನು ಹೇಳ್ತೀರಿ ಅರುಣ್? ಶ್ರೀನಿವಾಸ್, ಏನಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ ಅವರು ಸಹ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಪ್ರದೋಷ್ ಅವರ ಅರ್ಜಿಗೆ ಕೊಟ್ಟಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಇದೀಗ ಕೋರ್ಟ್ ಸಹ ಒಂದು ಅವರ ಅಪ್ಲಿಕೇಶನ್ ಅನ್ನ ಸ್ವೀಕಾರ ಮಾಡಿರುವಂತದ್ದು. ಸ್ವೀಕಾರ ಮಾಡಿ ಮುಂದಿನ ಹೇಳಿಕೆ ದಿನಾಂಕವನ್ನು ಸಹ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ಏನು 17 ಆರೋಪಿಗಳು ಏನಿದ್ರು, ಈ ಒಂದು 17 ಆರೋಪಿಗಳಲ್ಲಿ ಇದೀಗ ಏನು 16 ಆರೋಪಿಗಳಾಗಿರ್ತಾರೆ. ಆದ್ರೆ ಒಬ್ಬ ಆರೋಪಿ ಮಾತ್ರ ಇದರಲ್ಲಿ ಮಾಫಿ ಸಾಕ್ಷಿ ಸ್ಥಾನವನ್ನ ಅಲಂಕಾರ ಮಾಡ್ತಾರೆ. ಯಾಕಂದ್ರೆ ಉಳಿದ 17 ಜನರಿಗೆ ಆರೋಪಿಗಳಿಗೆ ಸಂಕಷ್ಟ ಆಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಪ್ರದೋಷ್ ಏನು ಈತ ಇದ್ದಾನೆ, ಈತನ ಪ್ರಮುಖವಾಗಿ ಪ್ರದೋಷ್ ಮೇಲೆ ಇದ್ದಂತಹ ಒಂದು ಆರೋಪಗಳೇನಂದ್ರೆ, ಈ ಒಂದು ಪ್ರಕರಣದಲ್ಲಿ ಏನು ದರ್ಶನ್ ಇರ್ಬೋದು ಮತ್ತೆ ವಿನಯ್ ಇರ್ಬೋದು, ಅವರನ್ನ ಸ್ಟೋನಿ ಬ್ರೂಕ್ ಪಬ್ ಏನಿತ್ತು, ಆ ಒಂದು ಪಬ್ಗೆ ಕರ್ಕೊಂಡು ಹೋದಾಗಿಂದಲೂ ಸಹ ರೇಣುಕಾಸ್ವಾಮಿಯ ಮರ್ಡರ್ ಆಗಿ ಆ ಬಾಡಿಯನ್ನ ಡಿಸ್ಪೋಸ್ ಏನಾಯ್ತು ಅಲ್ಲಿವರೆಗೂ ಸಹ ಎಲ್ಲಾ ಮಾಹಿತಿನೂ ಪ್ರದೋಷ್ಗೆ ಗೊತ್ತಿರೋದು ಅಂತ ಹೇಳ್ಬಿಟ್ಟು ಗೊತ್ತಿರುವಂತದ್ದು. ಅದೇ ರೀತಿ
ದರ್ಶನ್ ಅವರು ಏನು ಕೊಲೆ ಮಾಡಿದಂತ ಸಂದರ್ಭದ ಇರುವಂತದ್ದು, ಅದ್ರ ಜೊತೆಗೆ ಏನಂದ್ರೆ ರೇಣುಕಾ ಸ್ವಾಮಿ ಶೆಡ್ ನಲ್ಲಿ ಹಲ್ಲೆ ಮಾಡಿದಂತ ಒಂದು ವಿಚಾರ ಇರ್ಬೋದು, ಎಲ್ಲಾ ವಿಚಾರಗಳು ಸಹ ಈ ಪ್ರದೋಷ್ಗೆ ಗೊತ್ತಿತ್ತು ಅನ್ನೋದು ಸಹ ಈಗ ಏನು ಅವ್ರ ಅಪ್ಲಿಕೇಶನ್ ಅಲ್ಲೇ ಹೇಳಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಇದೀಗ ಪ್ರದೋಷ್ ಅವರು ಇದೀಗ ನಮ್ಮ ಮಾಫಿ ಸಾಕ್ಷಿಗೆ ಮಾಫಿ ಆಗಿ ಅರ್ಜಿಯನ್ನ ಕೋರ್ಟ್ ಪರಿಗಣನೆ ಮಾಡಿರುವಂತದ್ದು. ಇದ್ರ ಜೊತೆಗೆ ದರ್ಶನ್ ಮತ್ತೆ ಪವಿತ್ರ ಕೂಡ ಎಲ್ಲರಿಗೂ ಸಹ ಸಂಕಷ್ಟ ಮುಂದಿನ ದಿನ ಹೇಳ್ಬೋದು. ಯಾಕಂದ್ರೆ ಈಗ ದಿನಾಂಕವನ್ನ ಕೋರ್ಟ್ ಸೂಚನೆ ಕೊಡುತ್ತೆ. ಆ ದಿನಾಂಕದಿಂದ ಬಂದು ಪ್ರದೋಷ್ ಅವರು ಕೋರ್ಟ್ಗೆ ಒಂದು ಹೇಳಿಕೆಯನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಆ ಒಂದು ಪ್ರಕರಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಏನಿದೆ ಅದೇ ಎಲ್ಲವನ್ನು ಸಹ ಕೋರ್ಟ್ಗೆ ಪ್ರದೋಷ್ ಅವರು ಕೊಡ್ಬೇಕಾಗುತ್ತೆ. ಒಂದು ವೇಳೆ ಇದ್ರಲ್ಲಿ ಏನಾದ್ರು ಪ್ರದೋಷ್ ಅವರು ತಪ್ಪು ಹೇಳಿದ್ರೆ ಅಥವಾ ಪ್ರಾಸಿಕ್ಯೂಷನ್ಗೆ ಉಲ್ಟಾ ಏನಾದ್ರು ಹೇಳಿದ್ರೆ ಪ್ರದೋಷ್ ಅವರು ಮತ್ತೆ ಅವ್ರಿಗೆ ಆರೋಪಿ ಸ್ಥಾನ ಫಿಕ್ಸ್ ಆಗುತ್ತೆ. ಯಾಕಂದ್ರೆ ಈಗ ಅವರು ಮಾಫಿ ಸ್ಥಾನದಲ್ಲಿ ಇರ್ತಾರೆ. ಜೊತೆಗೆ ಒಂದು ವೇಳೆ ಏನಾದ್ರು ಸುಳ್ಳು ಹೇಳಿದ್ರೆ ಮತ್ತೆ ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಏನಾದ್ರು ಅವ್ರು ಹೇಳಿದ್ರೆ ಪ್ರಾಸಿಕ್ಯೂಷನ್ ಅದನ್ನ ಮತ್ತೆ ವಿರೋಧ ಮಾಡುತ್ತೆ. ಅದ್ರ ಜೊತೆಗೆ ಪ್ರದೋಷ್ ಅವರು ಮತ್ತೆ ಅವರು ಜೈಲಿಗೆ ಹೋಗ್ಬೇಕಾಗುತ್ತೆ. ಮತ್ತೆ ಈಗ ನಾರ್ಮಲ್ ಆಗಿ ಮರ್ಡರ್ ಕೇಸಲ್ಲಿ ಏನ್ ಶಿಕ್ಷೆ ಆಗುತ್ತೆ ಆ ಒಂದು ಡಬಲ್ ಶಿಕ್ಷೆ ಪ್ರದೋಷ್ಗೆ ಈ ಒಂದು ಪ್ರಕರಣದಲ್ಲಿ ಇನ್ ಕೇಸ್ ಏನಾದ್ರು ಸುಳ್ಳು ಹೇಳಿದ್ರೆ ಆಗುವಂತದ್ದು ಶ್ರೀನಿವಾಸ ವೈದ್ಯ. ಸದ್ಯಕ್ಕೆ ಏನೀಗ ಅವರ ಅರ್ಜಿಯನ್ನ ಅಲೋ ಮಾಡಿರುವಂತದ್ದು. ಜೊತೆಗೆ ಅಂದ್ರೆ ಇತರ 16 ಜನ ಆರೋಪಿಗಳು ಏನಿದ್ದಾರೆ ಸೊ ಅವ್ರಿಗೆ ಸಂಕಷ್ಟ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮಾಫಿ ಸಾಕ್ಷಿ ವಿಚಾರದಲ್ಲಿ ಬಂದ್ಬಿಟ್ಟು ಪ್ರದೋಷ್ ಏನ್ ಹೇಳ್ತಾರೆ ಅನ್ನೋದು ಸಹ ಇನ್ನೂ ನಿಗೂಢವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಪ್ರದೋಷ್ ಹಾಕಿದಂತಹ ಅಪ್ಲಿಕೇಶನ್ ಏನಿದೆ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಎಲ್ಲರ ಮಾಹಿತಿಯನ್ನ ಆತ ಹೇಳಿರುವಂತದ್ದು. ಜೊತೆಗೆ ದರ್ಶನ್ ಅವರು ನನ್ನ ಹತ್ರ ಬಂದು ಸಹಾಯ ಮಾಡಿಲ್ಲ ಅಂದ್ರೆ ಗನ್ನಿಟ್ಕೊಂಡು ನಾನು ಶೂಟ್ ಮಾಡ್ಕೊಂತೀನಿ ಅಂತ ಬೆದರಿಸಿದ್ರು ಅಂತೇಳಿ ಅಂತ ಸಹ ಆತ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಜೊತೆಗೆ ಬೇರೆ ಬೇರೆ ಅಂಶಗಳನ್ನು ಸಹ ಆತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹಾಗಾಗಿ ಈಗ ಅರ್ಜಿಯಲ್ಲಿ ಇರುವಂತ ಅಂಶನ ಬಿಟ್ಟು ಪ್ರಾಸಿಕ್ಯೂಷನ್ಗೆ ಏನು ಪ್ರಾಸಿಕ್ಯೂಷನ್ ಏನು ಪ್ರದೋಷ್ ಅವರನ್ನ ಬೆಂಬಲ ಮಾಡಿತ್ತು, ಅದ್ರ ಜೊತೆಗೆ ಪ್ರಾಸಿಕ್ಯೂಷನ್ ಗೆ ಬೆಂಬಲಿಸುವಂತ ಮತ್ತೆ ಪ್ರಾಸಿಕ್ಯೂಷನ್ ಪರವಾಗಿ ಈ ಒಂದು ಪ್ರಕರಣ ಬರ್ಬೇಕಂದ್ರೆ ಪ್ರದೋಷ್ ಅವರು ಏನೆಲ್ಲಾ ಮಾಹಿತಿಯನ್ನ ಕೊಡ್ತಾರೆ ಅನ್ನೋದನ್ನ ಮುಂದಿನ ವಿಚಾರಣೆ ವೇಳೆಯಲ್ಲಿ ನಾವು ನೋಡ್ಬೇಕಾಗುತ್ತೆ ಶ್ರೀನಿವಾಸ್.